ಸರ್ ಹೊರಡೋಣ. ಈ ಸಾಂಗ್ ನ ರಿಕ್ವೆಸ್ಟ್ ಮಾಡಿದ್ರು ಬೆಂಗಳೂರಿಂದ ಕಮ್ಲಿ ಅಂತ. ಇವತ್ತು ಹಸ್ಬೆಂಡ್ ಬರ್ತಡೇ ಅಂತೆ, ಅವ್ರ ಫೇವರೇಟ್ ಸಾಂಗ್ ಅಂತೆ. ಸೊ ಇದನ್ನ ಕಮ್ಲಿ ಅವ್ರು ಡೆಡಿಕೇಟ್ ಮಾಡಿದ್ದಾರೆ, ಅವ್ರಿಗೋಸ್ಕರ ಪ್ಲೇ ಮಾಡ್ತಿದೀವಿ. ಹ್ಯಾಪಿ ಬರ್ತ್ಡೇ ರಿಷಿ ಅವರೇ. ಕಮಲಿ ಅವರೇ, ಸಾಂಗ್ ನ ನೀವ್ ರಿಕ್ವೆಸ್ಟ್ ಮಾಡಿದ್ರಾ? ಹೌದು ಸರ್, ನೆನ್ನೆನೆ ಹೇಳಿದ್ದೆ ಇವತ್ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ನಾವು ಕಾರ್ ಹತ್ತದ ತಕ್ಷಣನೇ ಬರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಸರ್. ಸರ್, ನಿಮಗ್ ಖುಷಿ ಆಯ್ತಾ? ಥ್ಯಾಂಕ್ ಯು ಸೋ ಮಚ್ ಕಮಲಿ ಅವರೇ, ನನ್ಗಂತೂ ತುಂಬಾನೇ ಖುಷಿ ಆಗ್ತದೆ. ಬಟ್ ರಿಷಿ ಸರ್, ಈ ಸಾಂಗ್ ಬೋರ್ ಅಲ್ವಾ? ಬೇರೆ ಸಾಂಗ್ ಹಾಕಿ, ಇಲ್ಲ ಅಂದ್ರೆ ಚಾನೆಲ್ ಚೇಂಜ್ ಮಾಡಿ ಸರ್. ಅನಿಕಾ, ಈ ಸಾಂಗ್ ಬೋರಾ? ಈ ಸಾಂಗ್ ತುಂಬಾ ಚೆನ್ನಾಗಿದೆ. ಅಂಡ್ ಅದು ಅಲ್ಲದೆ ಕಮಲಿ ಅವರು ಇದನ್ನ ನನಗೆ ಡೆಡಿಕೇಟ್ ಮಾಡಿರೋದು. ಸಾಂಗ್ ಲಿರಿಕ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ. ಕೇಳ್ತಾ ಇದ್ರೆ ಅದ್ ಬೇರೆನೆ ಫೀಲಿಂಗ್. ಯಾವ್ದು ಸಾಂಗ್ ಫೀಲಿಂಗ್ ಅಲ್ಲ ಇವನಿಗೆ ಅರ್ಥ ಆಗುತ್ತೆ, ಬಟ್ ನನ್ ಫೀಲಿಂಗ್ ಅರ್ಥ ಆಗಲ್ವಲ್ಲ. ಅನಿಕಾ, ಯಾಕೊಂಥರ ಇದೆಯಾ? ಏನು ಇಲ್ಲ ಸರ್, ನಾನು ಮನೇಲೇ ಇರ್ತೀನಿ ಅಂತ ಅಂದೆ, ನೀವೇ ಕೇಳ್ದೆ ನನ್ನ ಕರ್ಕೊಂಡ್ ಬಂದ್ಬಿಟ್ರಿ. ಅರೆ, ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂತ್ಯಾ? ನಿಂಗೇನು ಸಾಂಗ್ ಚೇಂಜ್ ಮಾಡ್ಬೇಕಷ್ಟೇ ತಾನೆ. ಏಯ್ ಕಮಲಿ ಅವರೇ, ಇದು ನಿಮ್ ಫೇವ್ರೇಟ್ ಸಾಂಗ್. ಹ್ಞೂ ಸರ್, ಈ ಹಾಡಂದ್ರೆ ನನ್ಗೆ ತುಂಬಾನೇ ಇಷ್ಟ. ಬರೀ ಇವಳ ಫೇವ್ರೇಟೇ ಆಯ್ತು, ನನ್ ಫೇವ್ರೇಟ್ ಬರ್ತಿಲ್ವಲ್ಲ. ನನಗೂ ರಿಷಿಗೂ ಮ್ಯಾಚ್ ಆಗೋ ಸಾಂಗ್ ಬಂದಿದ್ರೆ. ಈ ಸಾಂಗ್ ನನಗಿಷ್ಟ ಇಲ್ಲ. ಸರ್, ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ. ನೀವ್ ಪಕ್ಕದಲ್ಲಿ ಇರ್ಬೇಕಾದ್ರೆ ಮುಂದೆ ಹೇಗ್ ನೋಡಕ್ಕಾಗತ್ತೆ? ಹೀಗೆ. ಸರ್ ಸರ್, ಎಲ್ಲ ಅನಿಕಾ, ಹಂಸ ಇಲ್ಲ? ಹೌದಾ, ಅಲ್ಲಿ ಹಂಪಿರೋ ತರ ಇತ್ತು. ಅನಿಕಾ, ನೀನ್ ರೋಡ್ ನೋಡೋ ತಲೆ ಬಿಸಿ ತಕೊಂಬೇಡ. ರಿಷಿ ಸರ್ ನೋಡ್ಕೊಂಡು ಓಡಿಸ್ತಾರೆ, ನೀನ್ ಕಣ್ ಮುಚ್ಕೊಂಡು ನೆಮ್ಮದಿಯಾಗಿ ಹಾಡು ಕೇಳು. ರಿಷಿ ಸರ್, ನೀವು ರೋಡ್ ನೋಡ್ಕೊಂಡ ಗಾಡಿ ಓಡಿಸಿ. ನೀವು ನನ್ನ ನೋಡ್ಕೊಂಡು ಗಾಡಿ ಓಡಿಸ್ತಿದ್ರೆ ಸುಮ್ನೆ ಅನಿಕಂಗೆ ತಲೆನೋವು. ವಾವ್, ಏನ್ ಕಮಲಿ ಅವ್ರೆ, ಇವತ್ತು ನನ್ನ ನಿಮ್ಮ ಫೇವ್ರೆಟ್ ಸಾಂಗ್ ಗಳ ಬರ್ತಿದೆ. ನಿಮ್ ಜೊತೆ ಹಿಂಗ್ ಹಾಡ್ ಕೇಳ್ಕೊಂಡು ಹೋಯ್ತಾ ಇರೋದು ನಿಜವಾಗ್ಲೂ ಹಾಯ್ ಅನ್ನಿಸ್ತೈತೆ ಸರ್. ನನಗೂ ಅಷ್ಟೇ ಕಮಲಿ ಅವ್ರೆ, ಹಾಯ್ ಆಗಿದೆ.
ಅಮರ್ ನಿಂತ್ಕೋ. ಯಾಕಪ್ಪ ಅಮ್ಮ ನನ್ನನ್ನು ನೋಡಿದ್ರು ನೋಡ್ದ ಹಾಗೆ ಹೋಗ್ತಿದ್ಯಾ? ನಾನು ನಿನಗೋಸ್ಕರ ಇಷ್ಟೊತ್ತು ಕಾಯ್ತಾ ಇದ್ದಿದ್ದು. ಏನಾಯ್ತಪ್ಪ ನಿನ್ಗೆ? ಯಾಕೆ ಇಷ್ಟೊಂದು ಸುರ್ಕ್ ಹೋಗಿದ್ಯಾ? ಇಲ್ವಲ್ಲ, ಹಾಗೇನಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಮತ್ತೆ ಯಾಕಮ್ಮ? ಯಾಕೆ ನಮ್ಮೆಲ್ಲರಿಂದ ದೂರ ಇದೆಯಾ? ಯಾಕೆ ಮನೆ ಕಡೆನೂ ಬರ್ತಾ ಇಲ್ಲ? ಅಮರ್, ರಚನಾ ನಿಂದಾರಿನೇ ಕಾಯ್ತಾ ಇದ್ದಾಳಪ್ಪ. ಅದು ಮಾವ, ನೋಡು ಅಮರ್, ಕಮಲಿ ಆಗ್ಲಿ ರಿಷಿ ಆಗ್ಲಿ ಹೇಳಿದ್ದನ್ನ ನಾನು ಖಂಡಿತ ನಂಬಿಲ್ಲ. ಯಾಕೆಂದ್ರೆ ನನಗೆ ನೀನೇನು ಅಂತ ಚೆನ್ನಾಗಿ ಗೊತ್ತು. ನನಗೆ ನಿನ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನಾನು ನಿನ್ನ ತುಂಬಾ ನಂಬಿದ್ದೀನಿ. ಆದ್ರೆ ಒಂದು, ನೀನ್ ಯಾಕೆ ಹೀಗೆ ಮಾಡ್ತಿದ್ಯಾ ಅನ್ನೋದಕ್ಕೆ ನನಗೆ ನಿನ್ನಿಂದ ಉತ್ತರ ಬೇಕು. ಅಲ್ಲಪ್ಪ, ನಾವು ನಿನ್ನನ್ನು ಹುಡುಕ್ತಾ ಇರೋ ಜಾಗ ಇಲ್ಲ ಕಣೋ. ನನ್ನ ಮಗಳಂತೂ ಮಾಡದಿರೋ ಪೂಜೆ ಇಲ್ಲ, ಹೊರತ ಇರೋ ಹರಕೆ ಇಲ್ಲ. ಇದಕ್ಕೋಸ್ಕರ ಕಾಯ್ತಾ ಇದ್ದಾಳೆ, ಗೊತ್ತಾಗ್ತಾ ಇದ್ದಾಳೆ. ಪ್ಲೀಸ್, ಅದೇನು ಕಾರಣ ಅಂತ ಹೇಳು. ಮಾವ, ಅದು ನೀನು ನಮ್ಮೆಲ್ಲರ ಮೇಲೂ ದ್ವೇಷ ತೀರ್ಸ್ಕೊಳ್ಳೋದಕ್ಕೋಸ್ಕರ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿದ್ಯಾ? ನನ್ಗೆ ಗೊತ್ತು ಅಮರ್, ಆ ಕಾರಣ ಸುಳ್ಳು ಅದು. ಯಾಕೆಂದ್ರೆ ನೀನು ಅಷ್ಟು ಚೀಪಾಗಿ ಯೋಚನೆ ಮಾಡೋನಲ್ಲ. ಅಮರ್, ನಿನ್ನ ಕಣ್ಣಲ್ಲಿ ನನ್ನ ಮಗಳ ಬಗ್ಗೆ ನಿಜವಾದ ಪ್ರೀತಿ ಕಂಡಿದೆ. ಅದಕ್ಕೋಸ್ಕರನೇ ನಮ್ಮ ಮನೆಯಲ್ಲಿ ಯಾರು ಬೇಡ ಅಂದ್ರು, ಯಾರು ಬೇಕು ಅಂದ್ರು ನೀನೇ ನನ್ನ ಮಗಳನ್ನ ಮದುವೆ ಆಗ್ಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ನನ್ನ ಮಗಳಿಗೋಸ್ಕರ ನೀನು ಎಷ್ಟು ಹಾತೊರಿತಾ ಇದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳು ಸಿಗದೆ ಇದ್ದಾಗ ಎಷ್ಟು ನೋವು ಅನುಭವಿಸ್ತಾ ಇದ್ದೆ ಅಂತ ಗೊತ್ತು ನನಗೆ. ಅವಳಿಗೋಸ್ಕರ ನೀನು ಏನ್ ಬೇಕಾದ್ರೂ ಮಾಡೋಕ್ ತಯಾರಿದ್ದೆ ಅಂತ ಗೊತ್ತು ನನಗೆ. ಈಗ ಆಮೇಲೆ ದ್ವೇಷಕ್ಕೋಸ್ಕರ ನೀನು ಅವಳನ್ನ ಮದುವೆ ಆಗಿದೆ ಅಂತ ಹೇಳಿದ್ರೆ ನಾನು ಹೇಗ್ ನಂಬಲಿ? ಸಾಧ್ಯನೇ ಇಲ್ಲ. ಬೇರೆ ಏನೋ ಕಾರಣ ಇದೆ ಅಂತ ನಂಗೆ ಗೊತ್ತು. ಅದೇನು ಅಂತ ಹೇಳು ಅಮರ್. ಅಮರ್, ನಿನ್ ರಿಷಿ ಹತ್ರ ಕಮಲಿ ಹತ್ರ ಹೇಳಿದ್ದೆಲ್ಲ ಸುಳ್ಳು ತಾನೆ? ಇಲ್ಲ ಮಾವ, ನಾನು ನಿಜವಾಗ್ಲೂ ದ್ವೇಷ ತೀರ್ಸ್ಕೋಬೇಕು ಅಂತಾನೆ ನಿಮ್ಮ ಮಗಳನ್ನ ಮದುವೆ ಆಗಿದ್ದು. ಅದೇ ಸತ್ಯ. ಹೇಳ್ಬೇಕಾಗಿರೋದಲ್ಲ ನಿಮ್ಮ ಮಗ ಸೊಸೆ ಹತ್ರ ಹೇಳಿದೀನಿ. ಮಾತಾಡಕ್ಕಿನ್ನೇನು ಉಳಿದಿಲ್ಲ. ಇಲ್ಲಿ ನೋಡಿ, ಇನ್ನು ಮುಂದೆ ನನಗೂ ನಿಮ್ಮ ಮಗಳಿಗಾಗ್ಲಿ ಅಥವಾ ನನಗೂ ನಿಮ್ಮ ಮನೆಯವ್ರಿಗಾಗ್ಲಿ ಯಾವುದೇ ರೀತಿ ಸಂಬಂಧ ಇರಲ್ಲ. ದಯವಿಟ್ಟು ಹೊರಡಿ ಮಾವ. ಸರಿ ಅಮ್ಮ, ನಿನಗೆ ನಮ್ಮ ಮೇಲೆ ತುಂಬಾ ದ್ವೇಷ. ನನ್ನ ಮಗಳಿಗೂ ನಿನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಿದ್ಯಾ? ಆದ್ರೆ ಬಾಯ್ ತುಂಬ ಈಗಲೂ ನನ್ನನ್ನು ಮಾವ ಅಂತ ಯಾಕಪ್ಪ ಕರಿತಿದ್ಯಾ? य पूर्वोचरित एवं विशेष विशिष्टायां अस्यां शुद्धितौ ऋषिनामधेयस्य ऋषभराशौ कृतिका नक्षत्रो. ಅರ್ಚಕ್ರೆ, ನಿಮ್ಗೆ ನನ್ನ ಹೆಸರು ಗೋತ್ರ ಎಲ್ಲ ಹೇಗೆ ಗೊತ್ತು? ಬೆಳಗ್ಗೆಯಿಂದ ಇದೇ ಹೆಸರಿನಲ್ಲಿ ಅಭಿಷೇಕ ಪುಷ್ಪಾರ್ಚನೆ ಎಲ್ಲ ಮಾಡಿದೀವಿ. ನಿಮ್ ಶ್ರೀಮತಿಯವರು ಒಂದ್ ವಾರ ಹಿಂದೆನೆ ಬಂದು ಪೂಜೆಗೆಲ್ಲ ಅಣಿ ಮಾಡಿ ಹೋಗಿದ್ದಾರೆ.
ಅಷ್ಟೇ ಅಲ್ಲ, ಇಲ್ಲಿ ಬರೋ ಭಕ್ತಾದಿಗಳಿಗೆ ಇವತ್ತು ಅನ್ನ ಸಂತರ್ಪಣೆ ಕೂಡ ಮಾಡ್ತಾ ಇದ್ದೀವಿ. ಶ್ರೀಮತಿಯವರು ಅದಕ್ಕೂ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಪ್ರಸಾದನು ನಿಮ್ಮ ಹೆಸರಲ್ಲಿ ಎಲ್ರಿಗೂ ಇವತ್ತು ಹಂಚ್ತಾ ಇದ್ದೀವಿ. ಹುಟ್ಟು ನಿಜವಾಗ್ಲೂ ಹಬ್ಬ ಆಗೋದು ನಮ್ಮಿಂದ 4 ಜನಕ್ಕೆ ಉಪಯೋಗ ಆದಾಗ. ನಿಮ್ಮಿಂದ ಎಷ್ಟೋ ಜನಕ್ಕೆ ಇವತ್ತು ಹಸಿವು ನೀಗ್ತಾ ಇದೆ. ಒಳ್ಳೇದಾಗ್ಲಿ. ಇಂಥ ಶ್ರೀಮತಿ ಪಡೆಯೋದಿಕ್ಕೆ ನೀವು ತುಂಬಾ ಪುಣ್ಯ ಮಾಡಿದ್ದೀರಿ. ನಿಮ್ ದಾಂಪತ್ಯ 100 ಕಾಲ ಚೆನ್ನಾಗಿರ್ಲಿ. ಸರ್ವೇಶಾಂ ಸಹ ಕುಟುಂಬಸ್ಯ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಭಯ ಆರೋಗ್ಯ ಅಭಿವೃದ್ಧಿ ಆಗ್ತೆ. ಆರತಿ ತಗೊಳ್ಳಿ. ನಿಮ್ ದಾಂಪತ್ಯ ಜೀವನ ಸುಖವಾಗಿರ್ಲಿ. ನಿಮ್ಮಿಷ್ಟಕ್ಕೆ ಪ್ರಾರ್ಥನೆ ಮಾಡೋ ನಿಮ್ ಶ್ರೀಮತಿಗೆ ಈ ಹೂ ಮುಡ್ಸಪ್ಪ. ಓಂ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಏನಾಯ್ತು ಅನಿಕಾ? ಸರ್, ಕೈ ಸುಡ್ತು ಸರ್. ಅಯ್ಯೋ ಅನಿಕಾ, ನೋಡ್ಕೊಂಡು ಆರತಿ ತಗೋಬೇಕಲ್ವಾ? ಮೊದ್ಲೇ ನೀನ್ ಸುಟ್ಕತಿರ್ತೀಯ. ಅದು ಅಲ್ಲದೆ ನಿನಗೆ ಉರಿ ಅಂದ್ರೆ ಆಗಲ್ವಲ್ಲ. ನನಗೆ ಚೆನ್ನಾಗಿ ಗೊತ್ತು ಅಮರ್, ನೀನೇ ಈ ತರ ಮಾಡ್ತಿಲ್ಲ. ಇದಕ್ಕೆ ಬೇರೆ ಏನೋ ಕಾರಣ ಇದೆ. ಪ್ಲೀಸ್, ಆ ಕಾರಣ ಏನು ಅಂತ ನನಗೆ ಹೇಳು. ಏನು ಇಲ್ಲ ಅಂತ ಹೇಳ್ತಾ ಇದೀನಲ್ಲ. ಸರಿ, ನಡಿ ಬಾ, ಮನೆಗೆ ಹೋಗೋಣ. ನಾನು ಬರಲ್ಲ. ಹಠ ಮಾಡಬೇಡ ಅಮ್ಮ, ಬಾ ನನ್ನ ಜೊತೆ ನಮ್ಮ ಮನೆಗೆ ಬಾ. ಇವತ್ತು ರಿಷಿ ಬರ್ತ್ಡೇ ಕಣೋ. ಹಳೇದ್ ಏನಿದ್ರು ಎಲ್ಲ ಮರೆತು ಇನ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಖುಷಿಯಾಗಿರೋಣ. ಇಲ್ಲ ಮಾವ, ಸುಮ್ಮನೆ ಬಲವಂತ ಮಾಡಬೇಡಿ, ನಾನು ಬರೋದಿಲ್ಲ. ಅಮರ್, ನಾನು ನಿನ್ನನ್ನು ನಂಬಿದಷ್ಟು ಜೀವನದಲ್ಲಿ ಇನ್ಯಾರನ್ನೂ ನಂಬಿಲ್ಲ. ಅದಕ್ಕೆ
ಹಿಂದೆ ಮುಂದೆ ಯೋಚನೆ ಮಾಡದೆ ನನ್ನ ಮಗಳನ್ನ ನಿನ್ ಜೊತೆ ಕಳಿಸ್ಕೊಟ್ಟೆ. ನನ್ನ ಹೆಂಡತಿ ತಾರ ಎಷ್ಟೇ ವಿರೋಧಿಸಿದ್ರು ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ದೆ. ನೀನೀಗ ದ್ವೇಷ ಅಂತ ಹೇಳ್ತಾ ಇರ್ಬೋದು, ಆದ್ರೆ ನಾನಂತೂ ಯಾವತ್ತೂ ನಿನ್ನನ್ನ ಪ್ರೀತಿಯಿಂದಲೇ ನೋಡ್ತೀನಿ. ನೀನು ನನ್ನ ಮಗಳಿಗೂ ನನ್ನ ಮನೆಗೂ ಯಾವುದೇ ಸಂಬಂಧ ಇಲ್ಲ ಹಾಗೆ ಹೀಗೆ ಅಂತ ಏನೇ ಹೇಳ್ಬೋದು, ಆದ್ರೆ ಯಾವತ್ತಿದ್ರೂ ನೀನು ನಮ್ಮನೆ ಅಳಿಯನು, ನನ್ನ ಕುಟುಂಬದ ಒಬ್ಬ ಸದಸ್ಯನು. ಅದರಲ್ಲಿ ಎರಡು ಮಾತೇ ಇಲ್ಲ. ನೀನ್ ಎಷ್ಟೇ ಕೆಟ್ಟನದ ಮುಖವಾಡ ಹಾಕೊಂಡಿದ್ರು ನನಗೆ ನಿನ್ ಮನ್ಸೊಳಗಿರೋ ಒಳ್ಳೆತನನೇ ಕಾಣೋದು ಅಮ್ಮ. ನನಗೆ ಆದಷ್ಟು ಬೇಗ ನಿನ್ನ ಈ ಕೆಟ್ಟ ನಡವಳಿಕೆಯ ಕಾರಣ ಏನು ಅಂತ ತಿಳ್ಕೋಬೇಕು. ನನಗೆ ನನ್ನ ಮೊದಲಿನ ಅಳಿಯ ಅಮರ್ ವಾಪಸ್ ಬೇಕು. ನೀನಾಗಿ ನಮ್ಮ ಮನೆಗೆ ವಾಪಸ್ ಬರಬೇಕು. ಬರ್ತೀಯ? ನಾನು ನಿನ್ನ ದಾರಿನೇ ಕಾಯ್ತಾ ಇರ್ತೀನಿ. ಒಂದು ವಿಷಯ ತಿಳ್ಕೊ ಅಮರ್, ಸತ್ಯ ಬೂದಿ ಮುಚ್ಚಿದ ಕೆಂಡದ ಹಾಗೆ. ಒಂದಲ್ಲ ಒಂದಿನ ಅದು ಹೊರಗೆ ಬರಲೇಬೇಕು. ಹಾಗೆ ನಿನ್ನ ಈ ನಡವಳಿಕೆಗೆ ಕಾರಣ ಕೂಡ ಒಂದಲ್ಲ ಒಂದಿನ ನನಗೆ ಗೊತ್ತಾಗುತ್ತೆ. ನಾನು ತಿಳ್ಕೋತೀನಿ. ಅಲ್ಲಿವರೆಗೂ ಕಾಯ್ತಾ ಇರ್ತೀನಿ. ಬನ್ನಿ ಸರ್, ಪ್ರದಕ್ಷಿಣೆ ಹಾಕೊಂಬರುಮ. ಋಷಿ ಅವರೇ, ಒಂದು ನಿಮಿಷ ಬನ್ನಿ. ನಿಮ್ ಶ್ರೀಮತಿಯವರು ನೀವು ಯಾವುದೋ ಸಮಸ್ಯೆಲಿದ್ದಾಗ ಒಂದು ಹರಕೆ ಹೊತ್ಕೊಂಡಿದ್ರು. ಮೊನ್ನೆ ಬಂದು ಈ ಪೂಜೆ ಕೊಡುವಾಗ ಆ ಹರಕೆನ ತೀರಿಸಿದ್ದಾರೆ. ಹರ್ಕೆನಾ? ಹಾ, ಏನ್ ಹರ್ಕೆ? ಮುರುಳು ಸೇವೆ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಗಂಡನಿಗೋಸ್ಕರ ಹರಕೆ ರಥ ಎಲ್ಲ ಎಳ್ಳು ಮಾಡ್ತಾರೆ. ನಿಮ್ ಶ್ರೀಮತಿಯವರು ನಿನ್ನ ತುಂಬಾ ಪ್ರೀತಿಸ್ತಾರೆ. ಹೀಗೆ ಇಬ್ರು ಅನ್ಯೋನ್ಯವಾಗಿರಿ. ನಿಜ ಅರ್ಚಕ್ರೆ, ಇಂಥ ಹೆಂಡತಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ.